ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಇರೋದು ನಮ್ಮೂರ ಹತ್ರ ಇರೋಂಥ ಒಂದು ಚಟ್ಟಿಹಳ್ಳಿ ಚರ್ಚ್ ಅಂತ. ಈ ಚರ್ಚ್ ಇರೋದು ಹಾಸನ ಜಿಲ್ಲೆ. ಸ್ನೇಹಿತರೆ, ನಾನು ಇವತ್ತು ಅಂದರೆ ನಮ್ಮೂರ ಹತ್ರನೇ ಇರೋದು, ಅಂದರೆ ಒಂದು ಚಟ್ಟಿಹಳ್ಳಿ ಚರ್ಚ್ ಅಂತಿದೆ. ಅಲ್ಲಿಗೆ ಹೋಗೋಣ ಅಂತ ಬೆಳಗ್ಗೆನೇ ಹೊರಟಿದ್ದೀನಿ. ಬೆಳಗ್ಗೆ ನೋಡಿ ನಮ್ಮ ಸೈಡ್ ಅಂದಾಗ ಈಗ ಮಾರ್ಚ್ ಆಯ್ತಾ ಬಂತು, ಆದರೂ ಕೂಡ ನಮ್ಮ ಚಳಿ ಏನು ಕಮ್ಮಿ ಆಗಿಲ್ಲ. ಹಿಮ ಬೀಳ್ದಿರೋಂಥ ಒಂದು ವಾತಾವರಣ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನಮ್ಮ ಮಲೆನಾಡು ಅಂದರೆ ಫುಲ್ಲು ನಮ್ಮೂರು ಬಂದ್ಬಿಟ್ಟು ಮಗ್ಗೇರಾಯರ ಕೊಪ್ಪಳ ಅಂತ ಹೇಳ್ತಾರೆ. ಅಲ್ಲಿಂದ ಒಂದು 7 ಕಿಲೋಮೀಟ್ರ್ ಆ ಕಡೆ ಇದೆ ಚಟ್ಟಿಹಳ್ಳಿ ಚರ್ಚು. ಅಲ್ಲಿಗೆ ಬೆಳಗ್ಗೆನೇ ನಾವು ಹೊರಟಿದ್ವಿ. ಅಂದರೆ ಹಿಮ ನೋಡಿ ಯಾವ ಥರ ಬೀಳ್ತದೆ ಅಂತ. ನಮ್ಮ ಸೈಡ್ ಅಂದಾಗ ಮಳೆ ಕೂಡ ಜಾಸ್ತಿ, ಚಳಿ ಕೂಡ ಜಾಸ್ತಿ. ಏನು ನೋಡಿ ಈಗ ಆಲ್ಮೋಸ್ಟು ನೋಡಿ ಯಾವ ಥರ ಹಿಮ ಬೀಳ್ತಾಯಿದೆ ಅಂದರೆ ಸೂರ್ಯ ಬರ್ತಾಯಿದೆ. ಸೂರ್ಯ ಬರೋಕ್ಕಿಂತ ಮುಂಚೆನೇ ಅಲ್ಲಿ ತಲುಪಬೇಕು ಅಂದ್ಬಿಟ್ಟು ತಿಳ್ಕೊಂಡಿದ್ದೀವಿ. ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು. ಅಂದರೆ ಹಿಮ ಬೀಳ್ತಿರೋದ್ರಿಂದ ತುಂಬ ಸ್ಪೀಡಾಗಿ ಕೂಡ ಹೋಗ್ಲಿಕ್ಕಾಗಲ್ಲ. ಅಂದರೆ ಮುಂದೆ ಗಾಡಿ ಏನಾರು ಬಂದರೂ ಕೂಡ ಗೊತ್ತಾಗಲ್ಲ. ಅಂದರೆ ಗಾಡಿ ಕೂಡ ಕಮ್ಮಿನೇ ಇರುತ್ತೆ ಬೆಳಗಿನ ಟೈಮಲ್ಲ, ಚಳಿ ಜಾಸ್ತಿ ಇರೋದ್ರಿಂದ ಗಾಡಿಗಳು ಕೂಡ ಕಮ್ಮಿ. ನಾವೀಗೆಲ್ಲ ಫೈನಲಾಗಿ ಚಟ್ಟಿಹಳ್ಳಿ ಚರ್ಚ್ ತಲುಪಿದ್ವಿ. ನೋಡಿ ಎಷ್ಟು ದೂರದಿಂದ ಯಾವ ಥರ ಕಾಣ್ತಿದೆ ಅಂತ ಚಟ್ಟಿಹಳ್ಳಿ ಚರ್ಚ್. ಅಲ್ಲೆಲ್ಲೊಬ್ಬರು ಯಾರೋ ಒಬ್ಬರು ಬಂದ್ಬಿಟ್ಟು ನಿಂತಿದ್ದಾರೆ. ನಮಗಿಂತ ಮುಂಚೆನೇ ಯಾರೋ ಬಂದಿದ್ದಾರೆ ನೋಡಲಿಕ್ಕೆ ಅಂತ. ಅಂದರೆ ಬೆಳಗ್ಗಿನ ಟೈಮು ತುಂಬ ಪ್ರವಾಸಿಗರು ಬರೋ ಅಂಥ ಒಂದು ಪ್ಲೇಸು ಈ ಚಟ್ಟಿಹಳ್ಳಿ ಚರ್ಚು. ಇದು ಬಂದ್ಬಿಟ್ಟು ಆಲ್ಮೋಸ್ಟು ತುಂಬ ಹಳೆಯ ಚರ್ಚು. ಇದಂದರೆ ಈ ಚರ್ಚ್ನ ರೋಸರಿ ಚರ್ಚ್ ಅಂತ ಕೂಡ ಕರೀತಾರೆ. ಇದಂದರೆ ಫ್ರೆಂಚರು ಮತ್ತು ಡಚ್ಚರು ಆ ಕಾಲದಲ್ಲೇ ಮಾಡಿರೋಂಥ ಚರ್ಚು. ಅಂದರೆ 100 ವರ್ಷಗಳ ಹಳೆಯದಾದಂಥ ಒಂದು ಚರ್ಚು. ಈ ಚರ್ಚನ್ನ ಈಗ ಅದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಈಗ ಪ್ರೆಸೆಂಟ್ ಏನು ನಡೀತಿದೆ ಅಂದರೆ ಇಲ್ಲಿ ಮಳೆಗಾಲದಲ್ಲಿ ಮಾತ್ರ ತುಂಬ ನೀರು ತುಂಬಿಕೊಂಡಿರುತ್ತೆ. ಆ ಮಳೆಗಾಲದಲ್ಲಿ ಚರ್ಚ್ ಹತ್ರ ಬರಲಿಕ್ಕಾಗಲ್ಲ. ಅಂದರೆ ನೋಡ್ಕೊಂಡು ಹೋಗ್ಬೋದಷ್ಟೇ, ಮೇಲೆ ತುದಿ ಮಾತ್ರ ಕಾಣುತ್ತೆ. ಈಗ ಮಾರ್ಚ್ ಏಪ್ರಿಲ್ ಆಗ್ತಾ ಹೋದಂಗೆ ಹೊಳೆ ಇಳಿಯುತ್ತಲ್ಲ, ಹೊಳೆ ಇಳಿದಾಗ ಈ ಚರ್ಚ್ ಹತ್ರ ಬಂದ್ಬಿಟ್ಟು ಫೋಟೋ ಶೂಟೋ ವೀಡಿಯೋನೋ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಈಗ ನೋಡಿ ಇವ್ರು ಏನು ಮಾಡ್ತಾರೆ ಅಂದರೆ ನೋಡಿ ಇದು ಉತ್ತಿದ್ದಾರೆ, ಎಲ್ಲ ಉತ್ಬಿಟ್ಟು ಇಲ್ಲಿ ಜೋಳ ರಾಗಿ ಎಲ್ಲ ಬೆಳೀತಾರೆ. ಅದಕ್ಕೋಸ್ಕರ ಈಗ ನೋಡಿ ಎಲ್ಲ ಉತ್ತಿದ್ದಾರೆ. ಇಲ್ಲಿ ಬರಲಿಕ್ಕೆ ಕೂಡ ಆಗುತ್ತೆ. ಬೆಳಗಿನ ಟೈಮ್ ಬಂದರೆ ನಮ್ಗೆ ಒಳ್ಳೆ ಹಸಿ ಮೀನೆಲ್ಲ ಸಿಗುತ್ತೆ. ಇಲ್ಲಿ ಹೊಳೆ ಹತ್ರ ಮೀನೆಲ್ಲ ಹಿಡಿತಾ ಇರ್ತಾರೆ. ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ಆ ಥರ ಇರೋಂಥ ಒಂದು ಸ್ಥಳ ಈ ಅಂದರೆ ಚಟ್ಟಿಹಳ್ಳಿ ಚರ್ಚು. ಅಂದರೆ ಇದು ಗೊರೂರು ಡ್ಯಾಮ್ ಏನಿದೆ ಅದರ ಬ್ಯಾಕ್ ವಾಟ್ರ್ ಸೈಡು ಈ ಚಟ್ಟಿಹಳ್ಳಿ ಚರ್ಚ್ ಇರೋದು. ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಪ್ಲೇಸು. ನಿಮಗೆ ಪಿಕ್ನಿಕ್ಕೆಲ್ಲ ಬರಬೇಕು ಅಂದರೆ ಹಾಸನದಿಂದ ಒಂದು 11 ಕಿಲೋಮೀಟ್ರ್ ಅಂತ ಕಾಣುತ್ತೆ. ಈ ಕಡೆ ಬೆಂಗಳೂರಿಂದ ಒಂದು 185 ಕಿಲೋಮೀಟ್ರ್ ಹಾಸನಕ್ಕಾಗುತ್ತೆ. ಅಲ್ಲಿಂದ ಒಂದು 11 ಕಿಲೋಮೀಟ್ರ್ ಈ ಚಟ್ಟಿಹಳ್ಳಿ ಚರ್ಚಿಗಾಗುತ್ತೆ. ಈ ಕಡೆ ಸಕಲೇಶಪುರದಿಂದ ಬರಬೇಕು ಅಂದರೆ ಕೂಡ ನಿಮಗೆ ಹತ್ರನೇ ಆಗುತ್ತೆ. ಶಾರ್ಟ್ಕಟ್ ರೋಡ್ಗಳೆಲ್ಲ ಇರುತ್ತೆ. ಒಂದು 30-35 ಕಿಲೋಮೀಟ್ರದಲ್ಲಿ ಮಂಗಳೂರಿನ ಸೈಡಿಂದ ಕೂಡ ಬರ್ಬೋದು ಈ ಚಟ್ಟಿಹಳ್ಳಿ ಚರ್ಚ್ಗೆ. ಈ ನೋಡುಗರು ಹೆಂಗಿದೆ ಚಟ್ಟಿಹಳ್ಳಿ ಚರ್ಚದು. ಈ ಚರ್ಚ್ ಇರೋದು ಇದು ಹಾಸನ ಜಿಲ್ಲೆಯ ಆಲೂರು ತಾಲೂಕು ಹತ್ರ ಬರುತ್ತೆ. ಇದು ಆಲೂರು ತಾಲೂಕು ಬರುತ್ತೋ ಇಲ್ಲ ಕಟಾಯ ಹೋಬಳಿ ಬರುತ್ತೋ ಅಂತ ಗೊತ್ತಿಲ್ಲ.
ಕಾರಣ. ಇಂದ ಒಂದು 30 ಕಿಲೋಮೀಟ್ರ್ ಈ ಕಡೆ ಅಂದರೆ ಶೆಟ್ಟಿಹಳ್ಳಿ ಅಂತ ಒಂದು ಊರಿದೆ ಇಲ್ಲಿರೋಂಥದ್ದು. ಈ ಚರ್ಚು ಆಲ್ಮೋಸ್ಟು 3 ವರ್ಷ ಕಳೆದಿರ್ಬೋದು, ಆಗ್ಲಿಂದನೂ ಕೂಡ ಇದೇ ಥರನೇ ಇದೆ. ಈಗಂದರೆ ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಕಟ್ಟಡಗಳೆಲ್ಲ ಬೀಳ್ತಾ ಇದೆ. ಅಂದರೆ ಮಳೆ ಜಾಸ್ತಿ ಇದೆ ಮತ್ತು ಎಲ್ಲ ಅಂದರೆ ಆಲ್ಮೋಸ್ಟು 7-8 ತಿಂಗಳು ಮಳೆಯಲ್ಲೇ ನಿಂತಿರುತ್ತೆ ಭೂಮಿ ಮೇಲೇ. ಅಂದರೆ ಟೈಟಾನಿಕ್ ಹಡಗು ಕೂಡ ಅಂತ ಇದನ್ನ ಕರೀತಾರೆ. ಅಂದರೆ ಫುಲ್ಲು ನೀರು ನೋಡಿ ಆ ಟಾಪ್ ಗಂಟ ನೀರು ಬರುತ್ತೆ ಮಳೆಗಾಲದಲ್ಲಿ. ಅಂದರೆ ಇದು ಇರೋದು ಅಂದರೆ ಗೊರೂರು ಏನು ಬ್ಯಾಕ್ ವಾಟ್ರ್ ಏನಿದೆ ಅದ್ರ ಬ್ಯಾಕ್ ಸೈಡಲ್ಲಿರೋಂಥದ್ದು ಈ ಹಳೆಯ ಕಾಲದಲ್ಲಿರೋಂಥ ಒಂದು ಚರ್ಚು. ಅಂದರೆ ಇದಕ್ಕೆ ರೋಸರಿ ಚರ್ಚ್ ಅಂತ ಕೂಡ ಕರೀತಾರೆ. ಒಂದು ಇತಿಹಾಸ ಇರೋಂಥ ಚರ್ಚು. ಇದೆಲ್ಲ ತುಂಬ ಫಿಲ್ಮ್ಗಳು ಕೂಡ ಶೂಟಿಂಗ್ ಮಾಡಿದ್ದಾರೆ ಇರೋಂಥ ಒಂದು ಪ್ಲೇಸು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಬೆಳಗಿನ ಟೈಮಲ್ಲಿ ಬಂದಿದ್ವಿ, ಅದರಿಂದ ಏನಂದರೆ ಫುಲ್ ಹಿಮ ಬೀಳ್ತಾಯಿದೆ. ಆ ಟೈಮ್ ಬೇರೆ, ಇನ್ನು ಸೂರ್ಯ ಇನ್ನೂ ಬಂದಿಲ್ಲ ನಮ್ಮ ಸೈಡು. ಆ ಥರ ಇರೋಂಥ ಒಂದು ಪ್ಲೇಸ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಫುಲ್ಲು ನೀರು ಮತ್ತು ಮೀನು ಹಿಡಿತಿದ್ದಾರೆ ಮತ್ತು ಬ್ರಿಡ್ಜ್ ಕೂಡ ಇದೆ. ಸೂಪರ್ ಇರೋಂಥ ಒಂದು ಪ್ಲೇಸು ಇದು. ಹಾಸನದಿಂದ ನಿಮಗೆ ಬೆಂಗಳೂರಿಂದ ಬರೋದಾದರೆ ಟ್ರೈನ್ ವ್ಯವಸ್ಥೆ ಇದೆ, ಬಸ್ ಕೂಡ ಇದೆ. ಹಾಸನದಿಂದ ಜೀಪು ಏನಾದರೂ ಮಾಡ್ಕೊಂಡು ಬರ್ಬೋದು ಈ ಪ್ಲೇಸಿಗೆ. ಅಷ್ಟು ಚೆನ್ನಾಗಿರೋಂಥ ಒಂದು ಚರ್ಚ್ ಆಗಿದೆ. ಇದೇ ಥರ ಅಂದರೆ ಇದೊಂದು ಟಿಪ್ಪು ಕಾಲದಲ್ಲಿ ಮಾಡಿರೋಂಥ ಚರ್ಚ್ ಆಗಿರ್ಬೇಕು, ಇಲ್ಲಾಂದರೆ ಇಷ್ಟು ವರ್ಷ ಉಳಿತಿರಲಿಲ್ಲ. ಅಂದರೆ ಈಗಿನ ಮನೆಗಳಂದರೆ 30-40 ವರ್ಷ ಆಗಬೇಕಾದ್ರೆ ಬಿದ್ದೋಗ್ತದೆ. ನೋಡಿ ಸ್ನೇಹಿತರೆ, ಇದಂದರೆ ನಿಮ್ಗೆ ನೋಡ್ತಿದ್ರಲ್ಲ, ಇದು ಮಳೆಗಾಲದಲ್ಲಿ ಅಂದಾಗ ಚರ್ಚ್ ಹತ್ರ ನಮಗೆ ಹೋಗ್ಲಿಕ್ಕಾಗಲ್ಲ. ಚರ್ಚ್ ಪಕ್ಕದಲ್ಲಿ ಹೋಗಬೇಕು ಅಂದರೆ ಹರಗ್ಲೋ ಇಲ್ಲ ದೋಣಿ ಏನಾರು ಇದ್ದರೆ ಅದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೀನು ಹಿಡಿಯೋರೆಲ್ಲ ಇರ್ತಾರಲ್ಲ, ಅವರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದರ ಫೋಟೋ ಎಲ್ಲ ತೊಗೋಬೋದು. ಮಳೆಗಾಲದಲ್ಲಿ ಅಂದರೆ ಈ ಚರ್ಚ್ ಏನಿದೆ ಟೈಟಾನಿಕ್ ಹಡಗು ಥರ. ಅಂದರೆ ಮೇಲೆ ತುದಿಗಳು ಮಾತ್ರ ಕಾಣಿಸ್ತಾ ಇರುತ್ತೆ, ಪಕ್ಕದಲ್ಲೇನು ಹೋಗ್ಬಿಟ್ಟು ಫೋಟೋ ಎಲ್ಲ ತೆಗಿಲಿಕ್ಕಾಗಲ್ಲ. ಮಳೆ ಜಾಸ್ತಿ ಆದರೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಕೂಡ ಆಗಲ್ಲ. ಅಂದರೆ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಪ್ಲೇಸು. ಅಷ್ಟು ಚೆನ್ನಾಗಿರೋ ಒಂದು ಪ್ಲೇಸು ಈ ಶೆಟ್ಟಿಹಳ್ಳಿ ಚರ್ಚು. ಒಂದು ದಿನ ನಾವು ಇಲ್ಲಿ ಅಂದರೆ ಒಂದು ದಿನ ಫುಲ್ ಸ್ಪೆಂಡ್ ಮಾಡಲಿಕ್ಕಾಗಲ್ಲ. ಈ ಕಡೆ ಸಕಲೇಶ್ಪುರ ಈ ಕಡೆ ಎಲ್ಲ ಬರೋವಂಥವ್ರಿಗೆ ಒಳ್ಳೆ ಒಂದು ಪ್ಲೇಸು ಈ ಶೆಟ್ಟಿಹಳ್ಳಿ ಚರ್ಚು. ಫೋಟೋಸು ಎಲ್ಲದೂ ಕೂಡ ಒಳ್ಳೆ ಮೆಮೊರಿಯಬಲ್. ಅಂದರೆ ನಿಮಗೆ ಈ ಮಲೆನಾಡು ಅಂದಾಗ ಒಳ್ಳೆ ಅಂದರೆ ಫುಲ್ಲು ಗ್ರೀನರೀಸ್ ಎಲ್ಲ ಇರುತ್ತೆ. ಆ ಥರ ಕಡೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದಿರೋದು ನೀವು ವೇಸ್ಟ್ ಆಗಲ್ಲ. ಆ ಥರ ಇರೋಂಥ ಒಂದು ಪ್ಲೇಸು ಈ ಶೆಟ್ಟಿಹಳ್ಳಿ ಚರ್ಚ್ ಅಂತ ನಾನು ಹೇಳ್ಬೋದು. ಟೈಟಾನಿಕ್ ಹಡಗು ಅಂತ ಕರೀಲಿಕ್ಕೆ ರೀಸನ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಮಳೆಯಲ್ಲಿ ಹೊಳೆ ತುಂಬಿರುತ್ತೆ, ಮೇಲೆ ಮಾತ್ರ ತುದಿಗಳು ಮಾತ್ರ ಅಂದರೆ ಚರ್ಚಿನ ತುದಿಗಳು ಮಾತ್ರ ಈ ಥರ ಕಾಣ್ತಾ ಇರುತ್ತೆ. ಮಳೆ ನೀರು ಜಾಸ್ತಿ ಇದೆ. ನಾನು ಬಂದಿದ್ದು ಟೈಮ್ ಅಂದಾಗ ಮಳೆಗಾಲದಲ್ಲಿ ಆಗಿತ್ತು.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ ಬಟನ್ನ ಗೆಜ್ಜೆ ಪುಡಿ ಮಾಡಿ. ಇದೇ ಥರ ಮತ್ತೆ ಹೊಸ ವಿಡಿಯೋ ಆಗಿ ನಾನು ಬರ್ತಾ ಇರ್ತೀನಿ. ನಮ್ಮ ಊರಿನ ವಿಶೇಷ, ಹಾಸನದ ವಿಶೇಷವಾಗಿ ಮತ್ತೊಂದು ಹೊಸ ವಿಡಿಯೋ ಆಗಿ ಸಿಗೋಣ.